ಪ್ರತಿ ವರ್ಷದಂತೆ ಸಂಪ್ರದಾಯದಂತೆ ಈ ಹೊಸ ವರ್ಷದಲ್ಲಿ ಆರ್ಥಿಕ ವರ್ಷದಲ್ಲಿ ರಾಜ್ಯಪಾಲರು ಎರಡೂ ಸದನಗಳನ್ನು ಉದ್ದೇಶಿಸಿ ಅಂದರೆ ಜಂಟಿ ಅಧಿವೇಶನವನ್ನು ಉದ್ದೇಶಿಸಿ ಭಾಷಣವನ್ನು ಮಾಡಿದ್ದಾರೆ. ಸಾಂಪ್ರದಾಯಿಕವಾಗಿ ಹೊಸ ವರ್ಷ ಪ್ರಾರಂಭ ಆದಮೇಲೆ ಮೊದಲನೇ ಅಧಿವೇಶನ ಪ್ರಾರಂಭ ಆದಾಗ ರಾಜ್ಯಪಾಲರು ಎರಡೂ ಸದನಗಳನ್ನು ಉದ್ದೇಶಿಸಿ ಭಾಷಣ ಮಾಡ್ತಾರೆ. ಈ ತಿಂಗಳು 3ನೇ ತಾರೀಕು ಅವರು ಭಾಷಣವನ್ನು ಮಾಡಿದ್ದಾರೆ. ಆ ಭಾಷಣದ ಮೇಲೆ ಸದನ ವಂದನೆಯನ್ನು ಸಲ್ಲಿಸತಕ್ಕಂಥದ್ದು ಅವರಿಗೆ. ಈ ವಂದನಾ ನಿರ್ಣಯವನ್ನು ಹಿರಿಯ ಸದಸ್ಯರಾದಂಥ ಮಾಜಿ ಮಂತ್ರಿಗಳು ಆದಂಥ ಟಿ.ಬಿ. ಜಯಚಂದ್ರ ಅವರು ರಾಜ್ಯಪಾಲರ ಭಾಷಣದ ಮೇಲೆ ವಂದನಾ ನಿರ್ಣಯವನ್ನು ಸೂಚಿಸಿದ್ದಾರೆ. ಅದನ್ನು ಅನುಮೋದಿಸಿ ನೂತನ ಸದಸ್ಯರಾದಂಥ ನಯನ ಮೋಟಮ್ಮ ಅವರು ಅನುಮೋದನೆ ಮಾಡಿ ಭಾಷಣ ಮಾಡಿದ್ದಾರೆ. ಈ ವಂದನಾ ನಿರ್ಣಯದ ಮೇಲೆ ಸುಮಾರು 14 ಜನರು ಮಾನ್ಯ ಸದಸ್ಯರು ಮಾತನಾಡಿದ್ದಾರೆ. 14 ಜನ. ಕಾಂಗ್ರೆಸ್ನವರು 7 ಜನ ಮಾನ್ಯ ಸದಸ್ಯರು, ಬಿಜೆಪಿಯವರು 5 ಜನ ಮಾನ್ಯ ಸದಸ್ಯರು, ಜೆಡಿಎಸ್ನವರು 2 ಮಾತನಾಡಿದ್ದಾರೆ. ಸುಮಾರು 8 ಗಂಟೆ 2 ನಿಮಿಷ ಮಾತನಾಡಿದ್ದಾರೆ ಎಲ್ಲರೂ ಸೇರಿ. ಇನ್ನೂ ಹೆಚ್ಚು ಜನ ಮಾತಾಡಬೇಕು ಅಂತೇಳಿ ನಾನು ಅಪೇಕ್ಷೆ ಪಡೋನು. ಯಾಕಂದ್ರೆ ವರ್ಷಕ್ಕೊಮ್ಮೆ ಮಾತ್ರ ರಾಜ್ಯಪಾಲರ ಭಾಷಣ ಜಂಟಿ ಅಧಿವೇಶನ ಉದ್ದೇಶಿಸಿ ಮಾಡತಕ್ಕಂಥದ್ದು. ಸಾಮಾನ್ಯವಾಗಿ ರಾಜ್ಯಪಾಲರ ಭಾಷಣ ಅಂತಂದ್ರೆ ಸರ್ಕಾರದ ಸಾಧನೆಗಳು ಕಳೆದ ವರ್ಷ ಅಂದರೆ ಈ ವರ್ಷ ಏನು ಮಾಡಿದ್ದೀವಿ ಮತ್ತು ನಮ್ಮ ಗುರಿಗಳೇನು, ಮುಂದಿನ ದಿನಗಳಲ್ಲಿ ನಮ್ಮ ಗುರಿಗಳೇನು ಅಂತಕ್ಕಂಥದ್ದನ್ನ ಸದನದ ಮುಂದೆ ಇಡ್ತಕ್ಕಂಥ ಭಾಷಣ. ನಾನು ಈ ವಂದನಾ ನಿರ್ಣಯದ ಮೇಲೆ ಭಾಗವಹಿಸಿರ್ತಕ್ಕಂಥ ಎಲ್ಲ ಮಾನ್ಯ ಸದಸ್ಯರಿಗೂ ಕೂಡ ಅಭಿನಂದನೆಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಕೆಲವರು ಟೀಕೆ ಮಾಡಿದ್ದಾರೆ, ಅವಾಸ್ತವಿಕವಾಗಿ ಮಾತನಾಡಿದ್ದಾರೆ. ಕೆಲವರು ಸಮರ್ಥನೆ ಮಾಡಿ ಮಾತಾಡಿದ್ದಾರೆ. ಕೆಲವರು ವಿರೋಧ ಮಾಡಲಿಕ್ಕೋಸ್ಕರ ವಿರೋಧ ಮಾಡಿದ್ದಾರೆ. ಅವರ ಎಲ್ಲರ ಸಲಹೆ ಸೂಚನೆಗಳನ್ನು ಸರ್ಕಾರ ಸ್ವಾಗತ ಮಾಡಿ ನಾನು
ಮಾನ್ಯ ಸದಸ್ಯರು ಏನು ಮಾತನಾಡ್ತಿದ್ದಾರೆ, ಸರ್ಕಾರದ ನಿಲುವೇನು ಅಂತಕ್ಕಂಥದ್ದನ್ನ ಸದನಕ್ಕೆ ತಿಳಿಸ್ತಕ್ಕಂಥ ಪ್ರಯತ್ನವನ್ನು ಮಾಡುತ್ತೇನೆ. ಮತ್ತೆ ಎಲ್ಲ ಮಾನ್ಯ ಸದಸ್ಯರಿಗೆ ಈ ವಂದನಾ ನಿರ್ಣಯವನ್ನು ಅಂಗೀಕಾರ ಮಾಡಬೇಕು ಅಂತೇಳಿ ವಿನಂತಿಯನ್ನು ಕೂಡ ಮಾಡಲಿಕ್ಕೆ ಬಯಸ್ತೇನೆ. ಯಾರ್ಯಾರು ಭಾಗವಹಿಸಿದ್ರು ಅವ್ರ ಹೆಸರುಗಳನ್ನೆಲ್ಲ ಹೇಳಲಿಕ್ಕೆ ಹೋಗಲ್ಲ. ವಿರೋಧ ಪಕ್ಷದ ನಾಯಕರಾದಿಯಾಗಿ 14 ಜನ ಕಾಂಗ್ರೆಸ್, ಬಿಜೆಪಿ, ಜೆಡಿಎಸ್ನಿಂದ ಭಾಗವಹಿಸಿದ್ದಾರೆ. ಇವತ್ತು ನಾನು ಬಹಳ ವಿಳಂಬ ಆಯಿತು. ಎರಡೂ ಸದನಗಳನ್ನು ಒಟ್ಟಿಗೆ ಕರೆದದರಿಂದ ಜೊತೆಗೆ ರಾಜ್ಯಪಾಲರ ಭಾಷಣ ಮತ್ತೆ ಬಜೆಟ್ ಸೆಷನ್ ಎರಡೂ ಒಟ್ಟಿಗೆ ಮಾಡೋದರಿಂದ ಸ್ವಲ್ಪ ವಿಳಂಬ ಆಯಿತು. ನನಗೆ ಕಾಲಿನ ನೋವು ಇದ್ದುದರಿಂದ ತಕ್ಷಣ ಇದಕ್ಕೆ ಉತ್ತರ ಕೊಡಲಿಕ್ಕೆ ಸಾಧ್ಯ ಆಗಲಿಲ್ಲ. ನೀವು ಮತ್ತೆ ಸದನ ಸಂಪೂರ್ಣ ಸಹಕಾರವನ್ನು ಕೊಟ್ಟಿದ್ದೀರಿ. ಅದಕ್ಕೋಸ್ಕರ ಅಧ್ಯಕ್ಷರಿಗೆ ಮತ್ತು ಸದನದ ಎಲ್ಲ ಸದಸ್ಯರಿಗೆ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ರಾಜ್ಯಪಾಲರು ಸುಮಾರು 1 ಗಂಟೆಗೂ ಮೀರಿ ಸುದೀರ್ಘ ಅವಧಿಯ ಭಾಷಣವನ್ನು ಮಾಡಿ ಸರ್ಕಾರದ ಸಾಧನೆಗಳನ್ನು ಓದಿ ಹೇಳಿದ್ದಾರೆ. ಕೆಲವು ಮಾನ್ಯ ಸದಸ್ಯರುಗಳು ವಿರೋಧ ಮಾಡಲಿಕ್ಕೋಸ್ಕರ ವಿರೋಧವನ್ನು ಮಾಡಿದ್ದಾರೆ. ಆದರೆ ವಾಸ್ತವ ಅಂಶ ಸದನಕ್ಕೆ ತಿಳಿಸಬೇಕಾಗಿರ್ತಕ್ಕಂಥದ್ದು ಸರ್ಕಾರದ ಕರ್ತವ್ಯ. ಈ ವಾಸ್ತವಾಂಶಗಳನ್ನು ಇಡೀ ಸದನದ ಮಾನ್ಯ ಸದಸ್ಯರಿಗೆ ತಿಳಿಸ್ತಕ್ಕಂಥ ಪ್ರಯತ್ನವನ್ನು ಮಾಡುತ್ತೇನೆ. ನಮ್ಮ ಸರ್ಕಾರ ಮೇ 20, 2023ರಲ್ಲಿ ಅಧಿಕಾರಕ್ಕೆ ಬಂತು. ಜನರ ಆಶೀರ್ವಾದದಿಂದ ಜನ ನಮ್ಮ ಪಕ್ಷ 136 ಸ್ಥಾನಗಳನ್ನು ಗೆಲ್ಲುವುದರ ಮೂಲಕ ನಾವು ಅಧಿಕಾರ ಮಾಡಿದ್ದೀವಿ. ಮೇ 20, 2025ಕ್ಕೆ 2 ವರ್ಷಗಳಾಗ್ತಾ ಇದೆ. ನಮ್ಮ ಸರ್ಕಾರ ಬಂದ ಮೇಲೆ ಇದು ರಾಜ್ಯಪಾಲರ 2ನೇ ಭಾಷಣ. ಜನ ಅಧಿಕಾರ ಕೊಟ್ಟ ಮೇಲೆ ಅಧಿಕಾರಕ್ಕೋಸ್ಕರ ಅಧಿಕಾರ ಮಾಡ್ತಕ್ಕಂಥದ್ದಲ್ಲ, ಆ ಅಧಿಕಾರ
ಜನರ ಕಲ್ಯಾಣಕ್ಕೆ ಬಳಕೆಯಾಗಬೇಕು. ಆ ಕೆಲಸವನ್ನ, ಜನರ ಕಲ್ಯಾಣಕ್ಕೆ ಬಳಸ್ತಕ್ಕಂಥ ಕೆಲಸವನ್ನ ನಮ್ಮ ಸರ್ಕಾರ ಮಾಡ್ತಾ ಇದೆ ಅಂತಕ್ಕಂಥ ವಿಚಾರವನ್ನ ಮಾನ್ಯ ಸದಸ್ಯರಿಗೆ ತಿಳಿಸಲಿಕ್ಕೆ ಬಯಸ್ತೇನೆ. ನಮ್ಮ ಕಾರ್ಯಕ್ರಮಗಳು ಕೇಳಿಸ್ತಾ ಇಲ್ವಾ? ನಮ್ಮ ಕಾರ್ಯಕ್ರಮಗಳು ವಾಸ್ತವವಾಗಿರೋದ್ರಿಂದಲೇ ರಾಜ್ಯಪಾಲರು ನಮ್ಮ ಕಾರ್ಯಕ್ರಮಗಳನ್ನು ಶ್ಲಾಘನೆ ಮಾಡಿರ್ತಕ್ಕಂಥದ್ದು. ನಾನು ರಾಜ್ಯಪಾಲರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಸದನದಲ್ಲಿ ನಡೆಯುವ ಚರ್ಚೆಗಳು ಬಸವಣ್ಣವರು ಹೇಳದಂತೆ ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಲಿಂಗ ಮೆಚ್ಚಿ ಹೌದೌದು ಎನ್ನುವಂತಿರಬೇಕು. ಇದು ಬಸವಣ್ಣವರು ಹೇಳಿರ್ತಕ್ಕಂಥ ಮಾತುಗಳು. ಈ ಸದನ ನಾವು ಮಾತಾಡಿದರೆ ಜನರ ಅಭಿರುಚಿಯನ್ನು ಹೆಚ್ಚಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಮೊದಲಿಗಿಂತ ಈಗ ಹೆಚ್ಚು ವಿದ್ಯಾವಂತರು ಈ ಸದನಕ್ಕೆ ಬರ್ತಾ ಇದ್ದಾರೆ. ಸ್ವಾತಂತ್ರ್ಯ ಪೂರ್ವಕ್ಕಿಂತ ಈಗ ಹೆಚ್ಚು ಜನ ವಿದ್ಯಾವಂತರು ಬರ್ತಾ ಇದ್ದಾರೆ. ಹೆಚ್ಚು ಜನ ವಿದ್ಯಾವಂತರು ಬರ್ತಾ ಇರೋದ್ರಿಂದ ಚರ್ಚೆ ಅರ್ಥಪೂರ್ಣವಾಗಿರಬೇಕು, ಆರೋಗ್ಯಪೂರ್ಣವಾಗಿರಬೇಕು. ಅಂತ ರೀತಿಯಲ್ಲಿ ನಮ್ಮ ಚರ್ಚೆ ಇರಬೇಕು ಅಂತೇಳಿ ಜನರು ಆಸೆ ಪಡ್ತಾರೆ, ಮತ್ತೆ ಸದನನೂ ಕೂಡ ನಿರೀಕ್ಷೆಯನ್ನ ಪಡ್ತದೆ. ಅಶೋಕ್ ಅವರು ಮತ್ತು ಸುನೀಲ್ ಕುಮಾರ್ ಅವರು ಮಾತನಾಡುವಾಗ ಕರಿಮಣಿ ಮಾಲೀಕ ಯಾರು, ಕರಿಮಣಿ ಮಾಲೀಕ ಯಾರು ಅಂತೇಳಿ ಪ್ರಶ್ನೆಯನ್ನ ಮಾಡಿದ್ದಾರೆ. ಇದು ನನ್ನ ಪ್ರಕಾರ, ಬಹುತೇಕ ಸದಸ್ಯರ ಪ್ರಕಾರ ಅಭಿರುಚಿ ಹೀನ ಮಾತುಗಳು ಅಂತೇಳಿ ನಾನು ಅನ್ಕೋತೀನಿ. ನಾನು ವಿರೋಧ ಪಕ್ಷದ ನಾಯಕರಾದಂಥ ಮಾನ್ಯ ಅಶೋಕ್ ಮತ್ತು ಹಿರಿಯ ಸದಸ್ಯರಾದಂಥ ಸುನೀಲ್ ಕುಮಾರ್ ಅವರಿಂದ ಇಂಥ ಮಾತುಗಳನ್ನು ನಿರೀಕ್ಷೆ ಮಾಡಿರಲಿಲ್ಲ ಅಂತೇಳಿ ಸದನದಲ್ಲಿ ತಿಳಿಸಲಿಕ್ಕೆ ಬಯಸ್ತಾ ಇದ್ದೇನೆ.